ತಿರುಪತಿ ಗರ್ಭಗುಡಿ ಗೋಡೆಯ ಮೇಲಿರುವ ಈ ಮಂತ್ರ ಪಠಿಸಿದರೆ ಐಶ್ವರ್ಯ ಪ್ರಾಪ್ತಿ. ತಿರುಮಲ ತಿರುಪತಿ ಗರ್ಭಗುಡಿಯ ಗೋಡೆಯ ಮೇಲೆ ಈ ಒಂದು ಅದ್ಭುತವಾದ ಮಂತ್ರವನ್ನು ಬರೆಯಲಾಗಿದೆ. ಈ ಮಂತ್ರವನ್ನು ಪಠಿಸುವುದರಿಂದ ಐಶ್ವರ್ಯ, ಸಂಪತ್ತು, ಸಮೃದ್ಧಿ, ಧನಾಗಮನವಾಗುವುದು. ತಿರುಪತಿ ಗರ್ಭಗುಡಿ ಗೋಡೆಯ ಮೇಲೆ ಬರೆದಿರುವ ಆ ಮಂತ್ರ ಯಾವುದು? ಆ ಮಂತ್ರವನ್ನು ಪಠಿಸುವುದರ ಪ್ರಯೋಜನಗಳೇನು ಗೊತ್ತೇ? ಸ್ನೇಹಿತರೆ, ಈ ವಿಡಿಯೋ ನೋಡುವ ಮೊದಲು ಶ್ರೀ ಲಕ್ಷ್ಮೀ ಶ್ರೀನಿವಾಸಾಯ ನಮಃ ಎಂದು ಕಮೆಂಟ್ ಮಾಡಿ. ನಿಮ್ಮ ಎಲ್ಲಾ ಪಾಪಗಳು ಕಳೆದು ದಾರಿದ್ರ್ಯವು ದೂರವಾಗಿ ಶ್ರೀಮಂತಿಕೆ ಪ್ರಾಪ್ತವಾಗುತ್ತದೆ. ಶ್ರೀನಿವಾಸ ಸ್ವಾಮಿ ಎಂದರೆ ತಿರುಪತಿಯ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡುವುದರಿಂದ ಪಾಪಗಳು ಕಳೆಯುತ್ತವೆ. ದಾರಿದ್ರ್ಯವು ದೂರವಾಗಿ ಶ್ರೀಮಂತಿಕೆ ಪ್ರಾಪ್ತವಾಗುತ್ತದೆ. ಕೆಲಸ ಕಾರ್ಯಗಳಲ್ಲಿ ಶುಭ ಫಲಗಳು ದೊರೆಯುತ್ತದೆ. ಕೈಗೆತ್ತಿಕೊಂಡ ಕೆಲಸಗಳೆಲ್ಲ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತದೆ ಎನ್ನುವ ನಂಬಿಕೆ ಇದೆ. ಈ ಕಾರಣಕ್ಕಾಗಿ ಲಕ್ಷಾಂತರ ಭಕ್ತರು ಪ್ರತಿ ವರ್ಷ ತಿಮ್ಮಪ್ಪ ಸ್ವಾಮಿಯ ದರ್ಶನವನ್ನು ಮಾಡಲು ತಿರುಪತಿಗೆ ಹೋಗುತ್ತಾರೆ. ಪ್ರತಿಯೊಂದು ಕೆಲಸಗಳನ್ನು ಪ್ರಾರಂಭಿಸುವ ಮುನ್ನ ತಿಮ್ಮಪ್ಪನ ದರ್ಶನ ಮಾಡುವುದರಿಂದ ಕೆಲಸವು ನಿರ್ವಿಘ್ನವಾಗಿ ಲಾಭಗಳನ್ನು ತಂದುಕೊಡುತ್ತದೆ ಎಂದು ಹೇಳಲಾಗುತ್ತದೆ. ನೀವು ತಿರುಪತಿ ಸನ್ನಿಧಾನಕ್ಕೆ ಭೇಟಿ ನೀಡಿದಾಗ ಅಥವಾ ಈಗಾಗಲೇ ನೀವು ತಿರುಮಲ ತಿರುಪತಿಗೆ ಭೇಟಿ ನೀಡಿದರೆ ಅಲ್ಲಿನ ಗರ್ಭಗುಡಿಯ ಮೇಲೆ ಒಂದು ವಿಶೇಷವಾದ ಮಂತ್ರ ಬರೆದಿರುವುದನ್ನು ನೋಡಬಹುದು. ಇದು ವಿಶೇಷ ಮಾತ್ರವಲ್ಲ, ಅತ್ಯಂತ ಪರಿಣಾಮಕಾರಿ ಹಾಗೂ ಫಲಕಾರಿ ಮಂತ್ರವಾಗಿದೆ. ಈ ಮಂತ್ರವನ್ನು ಶ್ರೀನಿವಾಸ ಐಶ್ವರ್ಯ ಮಹಾಮಂತ್ರವೆಂದು ಕರೆಯಲಾಗುತ್ತದೆ. ಈ ಮಂತ್ರದ ಪ್ರಯೋಜನಗಳು ಮತ್ತು ಪಠಿಸುವ ವಿಧಾನ ಹೀಗಿದೆ. 1. ಶ್ರೀನಿವಾಸ ಐಶ್ವರ್ಯ ಮಹಾಮಂತ್ರ. ಶ್ರೀವತ್ಸ ವಕ್ಷಸಂ ಶ್ರೀಸಂ ಶ್ರೀಲೋಲಂ ಶ್ರೀಕರಗ್ರಹಂ ಶ್ರೀಮಂತಂ ಶ್ರೀನಿಧಿಂ ಶ್ರೀಢ್ಯಂ ಶ್ರೀನಿವಾಸಂ ಭಜಾಮ್ಯಹಂ. 2. ಶ್ರೀನಿವಾಸ ಐಶ್ವರ್ಯ ಮಹಾಮಂತ್ರ ಪಠಿಸುವುದರ ಪ್ರಯೋಜನಗಳು. ಈ ಮಂತ್ರವನ್ನು ಪಠಿಸುವ ಮುನ್ನ ದೇವರ ಪೂಜೆಯನ್ನು ಮಾಡಿಕೊಳ್ಳಿ. ದೇವರ ಪೂಜೆಗೂ ಮುನ್ನ ದೈಹಿಕ ಶುದ್ಧತೆಯನ್ನು ಮಾಡಿಕೊಳ್ಳಿ. ಪೂಜೆ ಮಾಡುವ ಸ್ಥಳವನ್ನು ಶುದ್ಧೀಕರಿಸಿ ಪೂಜೆಯನ್ನು ಮಾಡಿ. ದೇವರಿಗೆ ದೀಪ, ಧೂಪ, ಆರತಿಯನ್ನು ಬೆಳಗಿದ ನಂತರ ಈ ಮಂತ್ರವನ್ನು ಪಠಿಸಿ. ಈ ಮಂತ್ರವನ್ನು ಮನೆಯ ಹಿರಿಯರು ಅಥವಾ ಮನೆಯ ಯಜಮಾನರು ಪಠಿಸುವುದು ಉತ್ತಮ. ಇದನ್ನು ಸ್ತ್ರೀ ಅಥವಾ ಪುರುಷ ಯಾರು ಬೇಕಾದರೂ ಪಠಿಸಬಹುದು. ಈ ಮಂತ್ರವನ್ನು ಯಾವಾಗಲೂ ಪೂಜೆಯ ಕೊನೆಯಲ್ಲಿ ಪಠಿಸಬೇಕು. ಈ ಮಂತ್ರವನ್ನು ಪಠಿಸುವ ಮುನ್ನ ಸಂಕಲ್ಪವನ್ನಿಟ್ಟುಕೊಂಡು, ಅಂದರೆ ಯಾವ ಉದ್ದೇಶಕ್ಕಾಗಿ ಈ ಮಂತ್ರವನ್ನು ಪಠಿಸುತ್ತಿದ್ದೀರಿ ಎಂಬುದನ್ನು ಹೇಳಿಕೊಂಡು ಮಂತ್ರವನ್ನು ಪಠಿಸಿ. ಮಂತ್ರವನ್ನು ಪಠಿಸಿದ ನಂತರ ದೇವರಿಗೆ ಮತ್ತೊಮ್ಮೆ ನಮಸ್ಕರಿಸಿ. ಈ ಮಂತ್ರವನ್ನು ಪಠಿಸುವ ದಿನ ನೀವು ನೆಲದ ಮೇಲೆ ಮಲಗಬೇಕು. ನಿಮಗಿಷ್ಟವಾದ ಹವ್ಯಾಸ, ಆಸೆ, ವಸ್ತುವಲ್ಲಿ ಯಾವುದಾದರೂ ಒಂದನ್ನು ತ್ಯಜಿಸಬೇಕು. ಮಂತ್ರವನ್ನು ಪಠಿಸುವ ಅವಧಿಯಲ್ಲಿ ಕೇವಲ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು. ಮಂತ್ರವನ್ನು ಇಷ್ಟೇ ಬಾರಿ ಪಠಿಸಬೇಕೆನ್ನುವ ನಿಯಮವಿಲ್ಲ. ಆದರೆ ನಿಮ್ಮ ಬೇಡಿಕೆಗಳು ಈಡೇರುವವರೆಗೆ ಈ ಮಂತ್ರವನ್ನು ಪಠಿಸುವುದು ಉತ್ತಮ. ಅಥವಾ ಇಷ್ಟು ಬಾರಿ ಪಠಿಸುತ್ತೇನೆ ಎಂದು ಹೇಳಿಕೊಂಡು ಕೂಡ ಈ ಮಂತ್ರವನ್ನು ಪಠಿಸಲು ಪ್ರಾರಂಭಿಸಬಹುದು. ಈ ಮಂತ್ರವನ್ನು ನಿಮಗೆ ಪಠಿಸಲು ಸಾಧ್ಯವಾಗದೇ ಇದ್ದರೆ ಬರೆಯಲೂಬಹುದು. ಇದಕ್ಕಾಗಿ ಒಂದು ಪುಸ್ತಕವನ್ನು ತೆಗೆದುಕೊಂಡು ಪುಸ್ತಕದ 4 ಮೂಲೆಗಳಿಗೆ ಅರಿಶಿನವನ್ನು ಹಚ್ಚಿ ಮೊದಲನೇ ಹಾಳೆಯ ಮಧ್ಯಭಾಗದಲ್ಲಿ ಅರಿಶಿನದಿಂದ ಶ್ರೀ ಎಂದು ಬರೆದು ದೇವರ ಮುಂದಿಟ್ಟು ಪೂಜಿಸಿ. ಪ್ರತಿನಿತ್ಯ ಅಥವಾ ಶನಿವಾರ ಅಥವಾ ಏಕಾದಶಿಯ ದಿನದಂದು ಪೂಜೆ ಮುಗಿದ ನಂತರ ಕೆಂಪು ಬಣ್ಣದ ಇಂಕ್ ಹೊಂದಿರುವ ಪೆನ್ನಿನಿಂದ ಈ ಮಂತ್ರವನ್ನು ಬರೆದು ನಿಮ್ಮ ಬೇಡಿಕೆಗಳು ಈಡೇರದ ನಂತರ ಆ ಪುಸ್ತಕವನ್ನು ವಿಷ್ಣುವಿಗೆ ಸಂಬಂಧಿಸಿದ ಹೋಮ ಹವನ ನಡೆಯುವ ಸ್ಥಳದಲ್ಲಿ ಹೋಮಕುಂಡಕ್ಕೆ ಹಾಕಿ ಅದರ ಬೂದಿಯನ್ನು ತಂದು ಪ್ರತಿನಿತ್ಯ ನಿಮ್ಮ ಹಣೆಗೆ ಇಟ್ಟುಕೊಳ್ಳಿ. ಅಥವಾ ಆ ಪುಸ್ತಕವನ್ನು ತಿರುಪತಿಗೆ ಹೋದಾಗ ಹುಂಡಿಯಲ್ಲೂ ಹಾಕಬಹುದು. 3. ಶ್ರೀನಿವಾಸ ಐಶ್ವರ್ಯ ಮಹಾಮಂತ್ರ ಪಠಿಸುವ ವಿಧಾನ. ಈ ಮಂತ್ರವನ್ನು ಪಠಿಸುವುದರಿಂದ
ವ್ಯಕ್ತಿಯು ಸಂಪತ್ತು ಸಮೃದ್ಧಿಯನ್ನು ಪಡೆಯುತ್ತಾನೆ. ಸಾಕ್ಷಾತ್ ಮಹಾಲಕ್ಷ್ಮಿಯೇ ವಿಷ್ಣುವಿನೊಂದಿಗೆ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಹಣದ ಸಮಸ್ಯೆ ದೂರಾಗಿ ಅಪಾರ ಧನಲಾಭವಾಗುವುದು. ಧನ ಸಂಪತ್ತು ಮಾತ್ರವಲ್ಲ, ಜೀವನದಲ್ಲಿ ಶುಭ ಯೋಗಗಳು ರೂಪುಗೊಳ್ಳುವುದು. ಉದ್ಯೋಗ, ವಿದ್ಯೆ, ವ್ಯಾಪಾರ, ವ್ಯವಹಾರದಲ್ಲಿ ಪ್ರಗತಿ ಸಾಧಿಸುವಿರಿ. ಸಾಲದ ಸಮಸ್ಯೆಗಳು ದೂರಾಗುವುದು. ಈ ಮಂತ್ರವು ಅತ್ಯಂತ ಶಕ್ತಿಯುತವಾದ ಮಂತ್ರವಾಗಿದ್ದು, ಈ ಮಂತ್ರದ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ಬಯಸಿದರೆ ಅದನ್ನು ಪಠಿಸುವ ವಿಧಿವಿಧಾನಗಳನ್ನು ಗಮನದಲ್ಲಿಟ್ಟುಕೊಂಡು ನಿಯಮಾನುಸಾರ ಪಠಿಸಬೇಕು. ಆಗ ಮಾತ್ರ ಮಂತ್ರವು ನಿಮಗೆ ಫಲವನ್ನು ಕರುಣಿಸುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.